ಮಠ ಇವ್ರನ್ನ ಬಿಟ್ಟರು ಇವರು ಮಠನ ಬಿಡೋ ಥರ ಕಾಣ್ತಾ ಇಲ್ಲ. ತಮ್ಮನಿಗೆ ಪೀಠ ಸಿಕ್ತು, ಮಕ್ಕಳಿಗೆ ಪಾಠ ಸಿಕ್ತು, ಇವ್ರಿಗೆ ಬಿಟ್ಟು ಊಟ ಸಿಕ್ತು. ಇನ್ನು ಈ ಮಠ ಯಾವತ್ತು ತಮ್ಮ ಕೈವಶ ಆಗುತ್ತೋ ಅಂತ ಹೊಂಚಾಗ್ತಾ ಇದ್ದಾರೆ. ಆದರೆ ನಾನಿರೋವರೆಗೂ ಅದಕ್ಕೆ ಖಂಡಿತ ಅವಕಾಶ ಕೊಡಲ್ಲ ಗೋವಿಂದ. ಯಾಕಪ್ಪ, ಏನಾಯ್ತು? ನಿಧಾನಕ್ಕೆ ಬರೋದಲ್ವಾ? ನಾನೇನಾದ್ರೂ ನಿಧಾನಕ್ಕೆ ಬಂದಿದ್ರೆ ಈ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟು ಜಾರ್ ಬೀಳ್ತಿದ್ರಿ ದೊಡ್ಡಮ್ಮ. ಅಯ್ಯೋ, ತಿರ್ಗಾಡೋ ಜಾಗದಲ್ಲಿ ಯಾರ್ ಸಿಪ್ಪೆ ಬಿಸಾಕಿರೋದು? ಒಪ್ಪವಾಗಿ ಒಂದ್ ಕಡೆ ಹಾಕ್ಬೇಕು ಅಂತ ಗೊತ್ತಾಗಲ್ವೇ? ದೊಡ್ಡಮ್ಮ, ಗಂಧದ ವನದಲ್ಲಿ ಹಂದಿ ಇದ್ರೆ ಗಮ್ ಅನ್ನತ್ಯೇ. ದೊಡ್ಡಮ್ಮ, ಕೆಲವ್ರ ಸ್ವಭಾವನೇ ಹಾಗೆ. ಸಂಧ್ಯಾ ವಂದನೆ ಮಾಡಿದ್ರು ಸಂಸ್ಕಾರ ಬರಲ್ಲ. ನಿಂಗೇನು ಆಗಿಲ್ಲ ಅಲ್ವಾ? ನನ್ಗೇನಾಗಿಲ್ಲ ಅತ್ತೆ. ಸರಿ, ಹೋಗಿ ಓದ್ಕೋ.